ಸರ್ವಜ್ಞ ಪೀಠಾರೋಹಣ ಮಾಡುವ ವೇದವರ್ಧನ ತೀರ್ಥರು ನಮ್ಮ ಜೊತೆಗಿದ್ದಾರೆ. ಸ್ವಾಮೀಜಿ, 800 ವರ್ಷಗಳ ಇತಿಹಾಸ, ಅಷ್ಟಮಠ, ಎಳೆಯ ಪ್ರಾಯ, ಮೊದಲ ಪರ್ಯಾಯ, ಇದು ಭಾಗ್ಯ ಅಂಥೇಳಿ ಭಾವಿಸ್ತೀರಿ ನೀವು. ಏನು ನಿಮ್ಮ ಕಲ್ಪನೆ, ಏನು ಯೋಜನೆ, ಏನು ಈ ಪರ್ಯಾಯದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಆದಷ್ಟು ಕೃಷ್ಣನ ಸೇವೆ ಮಾಡಿ ಕೃಷ್ಣನನ್ನು ಪ್ರೀತಿಸಬೇಕು. ಅದಕ್ಕೋಸ್ಕರ ವೇದ ಪಾರಾಯಣ ಮಾಡುವಂಥ ಒಂದುಂಟು. ಅಂದರೆ ನಾವು ಮನುಷ್ಯರು ಮಾಡೋದು ಎಲ್ಲ ತಪ್ಪೇ ಮಾಡ್ತೇವೆ. ಹಾಗಾಗಿ ದೇವರೇ ಹೇಳಿದಂತಹ ಅಪೌರುಷೇಯವಾದಂತಹ ವೇದಗಳನ್ನು ದೇವರಿಗೆ ಒಪ್ಪಿಸುವಂತಹ ಒಂದು ಯೋಜನೆ ಇಟ್ಕೊಂಡಿದ್ದೇವೆ ಅದರ ರಕ್ಷಣೆಯ ಬಗ್ಗೆ. ಈಗ ಹೆಚ್ಚು ಜನ ಪರ್ಯಾಯ ಅಂದರೆ ವೇದವನ್ನು ಕಲಿತಾ ಇಲ್ಲ. ಯಾಕೆ ಕೇಳಿದರೆ, ವೇದ ಕಲಿಬೇಕುಳಿದರೆ 12 ವರ್ಷ ಕಲಿಬೇಕು, ಅದಾದಮೇಲೆ ಜಾಬ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಕಲಿತವರಿಗೆ ಪ್ರೋತ್ಸಾಹ ಪೋಷಣೆ ಎಲ್ಲ ಮಾಡಬೇಕು ಅಂತ, ಅದರ ಮೂಲಕ ದೇವರನ್ನು ಪ್ರೀತಿಗೊಳಿಸಬೇಕು. ಇನ್ನೊಂದು, ಭಕ್ತರಿಗೆ ಖುಷಿಯಾಗಬೇಕು. ಅದಕ್ಕೆ ಯಾವುದೆಲ್ಲ ರೀತಿಯಲ್ಲಿ ಮಾಡ್ಬೋದು ಅದನ್ನೆಲ್ಲ ಮಾಡ್ತಿದ್ದೇವೆ. ಈಗ ಒಂದು ಭೋಜನ ಶಾಲೆಯಲ್ಲಿ ವಿಶೇಷ ಅನ್ನದಾನ ಎಷ್ಟು ಹೊತ್ತಿದ್ರೂ ಕೂಡ, ಮತ್ತು ವೆರೈಟಿಯೂ ಕೂಡ ವಿಶೇಷ, ಮತ್ತು ದರ್ಶನದ ವ್ಯವಸ್ಥೆ, ಅದರ ಜೊತೆ ಈ ಭಗವದ್ಗೀತಾ ಕೋರ್ಸ್ ಅಂತ, ಮತ್ತು ಮುಖ್ಯವಾಗಿ ಕೃಷ್ಣ ಮಠದಲ್ಲೇ ಸೇವೆ ಮಾಡಲಿಕ್ಕೆ ಅವಕಾಶ, ಮತ್ತು ಇಡೀ 2 ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದೇ ಮತ್ತು ಸೇವೆ ಮಾಡಲಿಕ್ಕೆ ಅವಕಾಶ. ಮುಖ್ಯವಾಗಿ ಈಗ ಎಲ್ಲರೂ ಕೂಡ ಸಮ್ಮರ್ ಕ್ಯಾಂಪ್ ಅಂತ ಎಲ್ಲೆಲ್ಲೋ ಹೋಗ್ತಾರೆ, ಟ್ರಿಪ್ ಅಂತ ರಜೆ ಸಿಕ್ಕಿದಾಗ ಊರಿಡಿಯೇ ಸುತ್ತುತ್ತಾರೆ. ಆದರೆ ದೇವರ ಸ್ಮರಣೆ ಮಾಡೋದಿಲ್ಲ. ಒಂದು ದೇವಸ್ಥಾನಕ್ಕೆ ಹೋಗೋದು ಅಂತಿದ್ರೂ ಕೂಡ ಒಮ್ಮೆ ಕ್ಷಣಕ್ಕೆ ಹೋಗಿ ಬರ್ತಾರೆ, 1 ಗಂಟೆಯೂ ಅಲ್ಲಿರುವುದಿಲ್ಲ. ಹಾಗಾಗಿ ದೇವರ ಪ್ರಜ್ಞೆ ಕಮ್ಮಿ ಆಗ್ತಾ ಉಂಟು. ಅದು ಇನ್ನಷ್ಟು ಬೆಳಿಬೇಕು, ಆಗ ಮಾತ್ರ ನಮ್ಮ ಧರ್ಮ ರಕ್ಷಣೆ ಆಗಲಿಕ್ಕೆ ಸಾಧ್ಯ ಅಂತ. ಆ ಪ್ರಜ್ಞೆ ಉಂಟಾಗಬೇಕು ಅಂತ ದೇವರ ಸೇವೆ ಮಾಡಲಿಕ್ಕೆ ಅವಕಾಶ. ಬಂದವರು 10 ದಿವಸ ಕೃಷ್ಣ ಮಠದಲ್ಲೇ ಇದ್ದು ಅಲ್ಲಿಗೆ ನಾವೇ ಎಲ್ಲ ವ್ಯವಸ್ಥೆ ಮಾಡ್ತೇವೆ. ಅವರಿಗೆ ಎಷ್ಟೇ ಕೆಲಸ, ಬಂದು 10 ದಿವಸ ಸೇವೆ ಮಾಡಿ ಹೋಗುವುದು, ಯಾವ ಖರ್ಚೂ ಇಲ್ಲ, ಯಾವ ತಲೆ ಬಿಸಿಯೂ ಇಲ್ಲ. ಹಾಗೆ ಈ ರೀತಿ ಎಲ್ಲರೂ ಬಂದು ಸೇವೆ ಮಾಡಿ ಹೋಗಬೇಕು ಅಂತ, ಅದಕ್ಕೊಂದು ಅವಕಾಶ ಮಾಡಬೇಕು ಅಂತ ಒಂದು ಮುಖ್ಯವಾಗಿ ಯೋಜನೆ. ಕೃಷ್ಣ ಭಕ್ತರನ್ನು ಸಂತೋಷಪಡಿಸಬೇಕು ಅಂತ. ಈ ಕೋವಿಡ್ ನಂತರ ನೀವು ನೋಡಲಿಕ್ಕೆ ಹೋದರೆ ಟೂರಿಸ್ಟ್ ತುಂಬ ಫ್ಲೋ ಆಗ್ತಾ ಇದೆ. ಅವರಿಗೆ ಕೆಲವೊಮ್ಮೆ ಬೇಸಿಕ್ ವ್ಯವಸ್ಥೆಗಳು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟು ಫ್ಲೋ ಇರ್ತದೆ. ಇದಕ್ಕೆಲ್ಲ ಏನು ಪ್ಲ್ಯಾನಿಂಗ್ ಮಾಡ್ಕೋತೀರಿ ಅಂತ? ಅದಕ್ಕೆಲ್ಲ ನೋಡಿ ಎಲ್ಲ ಕರೆಕ್ಟಾಗಿ ಮಾಡ್ತಿದ್ದೇವೆ. ಎಲ್ಲ ನಮ್ಮ ಪೊಲೀಸ್ ತಂಡದವರು ಅಥವಾ ಸೆಕ್ಯುರಿಟಿ, ಈ ಮಠದ ಒಳಗೆಯೂ ಕೂಡ ಎಲ್ಲ ಆದಷ್ಟು ಮೂಲ ಸೌಕರ್ಯಗಳನ್ನು ಮಾಡಬೇಕು ಅಂತ ಯೋಜನೆಲ್ಲ ಇಟ್ಕೊಂಡಿದ್ದೇವೆ. ಇನ್ನು ಕೂತಾದಮೇಲೆ ಕೃಷ್ಣ ಹೇಗೆ ಮಾಡಿಸ್ತಾನೋ ಹಾಗೆ. ತುಂಬ ಎಳೆಯ ಪ್ರಾಯ, ನೀವು ಬಾಲ್ಯದಲ್ಲಿ ಪರ್ಯಾಯಗಳನ್ನೆಲ್ಲ ನೋಡಿರ್ಬೋದು, ಮೇನೆಗಳಲ್ಲಿ ಸ್ವಾಮೀಜಿಗಳು ಹೋಗೋದು ಎಲ್ಲ ನೋಡಿರ್ಬೋದು. ಹೌದು ಅಲ್ಲ? ಹೇಗೆ ಆಗಿನ ಅನುಭವ, ಈಗ ಪೀಠದಲ್ಲಿ ಕೂತಿದ್ದೀರಿ, ಆ ಎರಡನ್ನು ಕಂಪೇರ್ ಮಾಡಿದರೆ ಏನು ಹೇಳಬೇಕು ಅನ್ನಿಸ್ತದೆ ನಿಮಗೆ? ಅದೇ ಆಗ ಅಷ್ಟೆಲ್ಲ ಏನು ಅನುಭವ ಇರಲಿಲ್ಲ. ಯಾವಾಗಲೂ ನಾವು ಮನೆಯಲ್ಲೇ, ಮತ್ತು ಪರ್ಯಾಯ ಎಲ್ಲ ರಾತ್ರಿ ಇದ್ದದ್ದು ಆಗ ಚಿಕ್ಕ, ಹಾಗಾಗಿ ಅದನ್ನೆಲ್ಲ ನೋಡ್ತಾನೆ ಇರಲಿಲ್ಲ, ರಾತ್ರಿ ಮಲಗ್ತಾನೆ ಇದ್ದದ್ದು. ಆದರೆ ಗೊತ್ತಿತ್ತು ಪರ್ಯಾಯ ಅಂತ, ಮರುದಿವಸ ಹೋಗಿ ನೋಡಿ ಬರ್ತಿದ್ದದ್ದು. ಹಾಗೆ ಈಗ ನೀವು ಎಲ್ಲ ಓಡಾಟ ಮಾಡುವಲ್ಲೆಲ್ಲ ಜನರು ಮಾತಾಡೋದನ್ನು ಕೇಳ್ತೇವೆ, ಎಷ್ಟು ಸಣ್ಣ ಪ್ರಾಯ, ನಿಮ್ಗೆ ಯಾಕೆ ಅನಿಸಿತು ಪೀಠಕ್ಕೆ ಬರಬೇಕು ಅಂತ? ಭಾಳ ಹಿಂದಿನ ವಿಷಯ, 3-4 ವರ್ಷ ಹಿಂದಿನ ವಿಷಯ. ಯಾಕೆ ಅನಿಸಿತು, ಈಗ ಏನು ಅನ್ನಿಸ್ತಾ ಇದೆ? ಬಂದದ್ದು ನಿಮಗೆ ಸರಿಯಾದ ನಿರ್ಧಾರ ಅಂತ ಅನ್ನಿಸ್ತಾ ಇದೆಯಾ, ಹೇಗೆ ಅಂತ? ಅದೇ ಪೀಠಕ್ಕೆ ಬಂದದ್ದು ಯಾಕೆ ಕೇಳಿದರೆ, ಮೊದಲಿಗೆ ಯಾರಿಲ್ಲ ಸನ್ಯಾಸಿ ಆಗಬೇಕು ಅಂತ ಕೇಳ್ತಾರೆ ಸೋದಿ ಸ್ವಾಮಿಗಳು. ಆಗ ಹೇಳ್ತಾರೆ, ಹೀಗೆ ಮದುವೆ ಆದರೆ ಹೀಗೆ, ಸನ್ಯಾಸಿ ಆದರೆ ಹೀಗೆ ಅಂತ. ಆಗ ಅನಿಸಿತು, ಅಲ್ಲ ಮದುವೆ ಅಥವಾ ಏನು ಮಾಡಿದರೂ ಕೂಡ ದೇವರ ಪೂಜೆ ಸಹ ಮಾಡಬೇಕು, ದೇವರ ಕಾರ್ಯ ಸಹ ಮಾಡ್ತಾ ಇರಬೇಕು, ಅದರ ಜೊತೆ ಬೇರೆ ಮಾಡಬೇಕು. ಆದರೆ ಮುಖ್ಯವಾದದ್ದು ದೇವರ ಚಿಂತನೆ. ಅದು ಮತ್ತೆ ನಾವು ಜಾಬ್ ಅಂತೆಲ್ಲ ಹೋಗೋದು ಅಂತಿದ್ರೆ ಅದು ಕಮ್ಮಿಯಾಗಿ ಅದು ಹಾಳಾದರೆ, ಇದಾದರೆ ಆರಾಮದಲ್ಲಿ ಮಾಡ್ಬೋದಲ್ಲ ದೇವರ ಆರಾಧನೆ. ಹಾಗಾಗಿ ಇದೇ ಆಗುವಂಥ ಆ ಉದ್ದೇಶದಲ್ಲಿ ಆದದ್ದು. ಮತ್ತೆ ಗೊತ್ತಾದದ್ದು ಸನ್ಯಾಸಿ ಹೇಗೆ ಅಂತ ಗೊತ್ತಿತ್ತು, ಆದರೆ ಅಷ್ಟಮಠ ಉಂಟು ಅದೆಲ್ಲ ಮತ್ತೆ ಗೊತ್ತಾದದ್ದು. ಹಾಗೆ ಈಗೆಲ್ಲ ಆಗ್ತಾ ಉಂಟು, ದೇವರು ನಡೆಸ್ತಿದ್ದಾನೆ ಸರಿಯಾಗಿ ಅಂತ. ಮತ್ತು ಅದೇ ನೀವು ಹೇಳಿದಾಗೆ ಸಣ್ಣ ಪ್ರಾಯ ಅಂತ ಎಲ್ಲರೂ ಆಗ. ಅದಕ್ಕೆ ನಾನು ಹೇಳೋದು ಅದೇ, ನಾನು ಸ್ವಾಮಿಗಳೆಲ್ಲರೂ ಕೂತ್ಕೊಂಡು ಪೂಜೆ ಮಾತ್ರ ಮಾಡೋದು, ಕೂತ್ಕೊಂಡೇ ಇರುವುದು. ಪರ್ಯಾಯ ನಡೆಸುವಂಥದ್ದು ಭಕ್ತರು, ದೇವರೇ ನಡೆಸುವುದು, ಆದರೆ ಜನರಲ್ಲಿರುವಂತಹ ಜನಾರ್ದನ ನಡೆಸುವುದು. ಹಾಗಾಗಿ ತಾವೆಲ್ಲ ಭಕ್ತರೇ ನಡೆಸಬೇಕು ಅಂತ ಹೇಳೋದು. ಕೊನೆಯದಾಗಿ, ಶಿರೂರು ಮಠ ಅಂದ ಕೂಡಲೇ ಲಕ್ಷ್ಮೀವರ ತೀರ್ಥರನ್ನು ಯಾರೂ ಮರೆಯುವ ಹಾಗಿಲ್ಲ. ಅವರನ್ನು ಸ್ಮರಿಸಿ 2 ಮಾತು ಹೇಳೋದಾದರೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಯಾಕಂದರೆ ಇಡೀ ಉಡುಪಿಯ ಜನ ಅವರ ಸಾಮಾಜಿಕ ಚಟುವಟಿಕೆ ಇನ್ನೊಂದು ಮತ್ತೊಂದನ್ನು ನೋಡಿದವರು, ಗ್ರಹಿಸಿದವರು. ತಾವೇನು ಹೇಳಲಿಕ್ಕೆ ಬಯಸ್ತೀರಿ? ಅವರನ್ನು ಯಾವ ಥರ ನೆನಪು ಮಾಡ್ಕೊಳ್ತೀರಿ? ಅದೇ, ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಲ್ಲದಕ್ಕೂ ಕೂಡ ಅವರು ಒಂದು ರೀತಿಯ ಸ್ಫೂರ್ತಿ. ಯಾಕೆ ಕೇಳಿದರೆ, ಉಡುಪಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತಡ ಕೊಟ್ಟವರು ಅವರು. ಹಾಗಾಗಿ ಅವರ ಒಂದು ರೀತಿಯಲ್ಲಿಯೇ
ಈ ಅಷ್ಟಮಿ ಇರ್ಬೋದು ಅಥವಾ ಎರಡು ಪರ್ಯಾಯದಲ್ಲಿ 2 ವರ್ಷ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕಲೆಯ ಪೋಷಣೆ ಆಗಬೇಕು ಅಂತ. ಹಾಗೆ ಇದು ವೇದವರ್ಧನ ತೀರ್ಥರ ಮಾತು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.